ಚಿಕ್ಕಬಳ್ಳಾಪುರನ ನಾನು ಸಿಂಗಾಪುರ್ ಮಾಡಲ್ಲ, ಚಿಕ್ಕಬಳ್ಳಾಪುರನ ಹೆಂಗಿತ್ತು ಹಂಗೆ ಇಡ್ತೀನಿ ಅಂತ ಹೇಳಿದ್ದಾರೆ. ಇವಾಗ ಚಿಕ್ಕಬಳ್ಳಾಪುರಲ್ಲಿರೋ ಅಭಿವೃದ್ಧಿ ಇಲ್ಲ, ಸರಿಯಾಗಿದ್ದಾರೆ. ನೋಡಿದ್ರೆ ಇಲ್ಲ, ಅವ್ರು 10 ವರ್ಷದಿಂದ ಫ್ಯೂಚರ್ ಏನಾನ ಹೇಳಿದ್ರ ಅಂತ ಏನಾನ ಇಲ್ರಿ, ಅವರು ಪಾಪ ಬುದ್ಧಿವಂತರು. ಪ್ರದೀಪ್ ಅವ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರನ ಹೆಂಗಿಡ್ಬೇಕೋ ಹೆಂಗಿತ್ತೋ ಹಂಗೆ ಇಟ್ಟಿದ್ದಾರೆ. ಅವ್ರ ಮಾತ ಅವ್ರ ಮಾತು ರಸ್ತೆ ಹದಗೆಟ್ಟೋಗಿದೆ. 23ರಲ್ಲಿ ನಾನು ಇಲ್ಲಿಂದ ನಿರ್ಗಮ ಆದಂತ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಎಲ್ಲಿವರೆಗೂ ಬಂದಿತ್ತು ಅಲ್ಲಿಗೆ ನಿಂತಿದೆ. ಹಿಂದಕ್ಕೆ ಹೋಗಿದೆ, ಇನ್ನ ಮುಂದಕ್ಕೆ ಹೋಗಿಲ್ಲ. ಅವ್ರು ಹೇಳ್ದಂಗೆ ನಡ್ಕೊಂಡಿದ್ದಾರೆ. ಸರ್, 28ಗೆ ನಿಮ್ಮ ಅಭಿಮಾನಿಗಳು ನಿಮ್ಮನ್ನ MLA ಆಗಿ ಅಭಿವೃದ್ಧಿ ನೋಡ್ಬೇಕು ಅನ್ಕೊಂಡಿದ್ದೀರಾ? ನಿಮ್ಮ ಅಭಿಮಾನಿಗಳಿಗೆ ಏನ್ ಸಂದೇಶ ಕೊಡ್ತೀರಾ? ನೋಡಿ, ಇವತ್ತು ಈ ಕ್ಷೇತ್ರದ ಜೊತೆ ನನಗೆ ಅವಿನಾಭಾವ ಸಂಬಂಧ ಇದೆ. ಇದು ನನ್ನ ಜನ್ಮಭೂಮಿ, ಇದು ನನ್ನ ಕರ್ಮಭೂಮಿ. ನಾನು ಹೊಟ್ಟೆಪಾಡಕ್ ಬರ್ಲಿಲ್ಲ. ನನ್ನ ಕೊನೆ ಉಸಿರಿರೋವರೆಗೂ ಇಲ್ಲೇನೆ, ಕೊನೆ ಉಸಿರು ಹೋದ್ಮೇಲೂ ಇಲ್ಲೇನೆ, ಅಲ್ಲೇನಪ್ಪ. ಹಾಗಾಗಿ ಇದು ನನ್ನ ಮನೆ. ಈ ಕ್ಷೇತ್ರವನ್ನ ಏನ್ ನಾನು ಈ ಶಾಸಕನಾಗಿರ್ತೀನೋ ಇರಲ್ವೋ ಅದು ಬೇರೆ ವಿಚಾರ. ಆದ್ರೆ ಇಲ್ಲಿನ ಜನರಿಗೆ ಯಾವುದೇ ಒಂದು ಅಗತ್ಯ ಇದ್ದಾಗ, ನನ್ನ ಸೇವೆ ಬೇಕು ಅಂದಾಗ ನಾನು ಅವ್ರ ಜೊತೆ 100ಕ್ಕೆ 100 ಇರ್ತೀನಿ. ಇನ್ನು ನಮ್ಮ ಪಕ್ಷ ತೀರ್ಮಾನ ಮಾಡುತ್ತೆ ನಾನೇ ಶಾಸಕನಾಗ್ಬೇಕಾ. ನನ್ನ ಜೊತೆಲಿ ಅನೇಕರು ಮುಖಂಡರಿದ್ದಾರೆ, ಎಲ್ಲರೂ ಕೂಡ ತಿಳುವಳಿಕೆ ಇರುವಂಥವ್ರು, ಎಲ್ಲ ಅರ್ಹ ವ್ಯಕ್ತಿಗಳೇ ಇದ್ದಾರೆ. ಅವರಲ್ಲಿ ಯಾರಿಗಾದ್ರೂ ಒಂದು ಅವಕಾಶ ಕೊಡ್ತಾರಾ? ಯಾರೇ ಕೊಟ್ರು, ನಮ್ಮ ಪಕ್ಷದಿಂದ ಯಾರೇ ಆದರೂ ಕೂಡ ನಾನಾದಂಗೇನು, ನಾನೇ ಓಡಾಡೋದಲ್ವಾ. ಹಾಗಾಗಿ ನನಗೆ ಆ ರೀತಿಯಲ್ಲಿ ಏನೂ ಇಲ್ಲ, ನಾನೇ ಆಗಬೇಕು ಅನ್ನೋದೇನಿಲ್ಲ. ನಮ್ಮ ಪಕ್ಷದ ಅಭ್ಯರ್ಥಿ ಒಬ್ರು ಆದ್ರೆ ನಾನೇ ಆದಂಗೆ. ಅವಾಗ ನಾನು ಏನು ಕೆಲಸ ಮಾಡ್ತಾ ಇದ್ದೆ ಅದನ್ನ ಅವ್ರ ಕೈಯಲ್ಲಿ ಮಾಡಿಸ್ತೀನಿ. ಇಲ್ಲ, ನಾನೇ ಬರಬೇಕು ಅಂತ ಪಾರ್ಟಿ ತೀರ್ಮಾನ ಮಾಡಿದ್ರೆ ನಾನೇ ಬರ್ತೀನಿ.